ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್ಸ್. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನೋಡಿ, ಮೀಶೋದಿಂದ ನಾನು ಬ್ಯೂಟಿಫುಲ್ ಆಗಿರುವಂತ ಒಂದಷ್ಟು ಜ್ಯುವೆಲ್ರಿ ಸೆಟ್ ಗಳನ್ನ ತರ್ಸಿದೀನಿ. ತುಂಬಾ ಚೆನ್ನಾಗಿದೆ. ಈ ಸಲ ನಾನು ತುಂಬಾ ಹೈ ರೇಂಜಿನ ತರ್ಸ್ಲಿಲ್ಲ. ಕೆಲವ್ರು ಹೇಳ್ತಾ ಇದ್ರು ಕಡಿಮೆ ರೇಟ್ ಇಂದು ತೋರಿಸಿ ಅಂತ ಹೇಳಿ. ಹಾಗಾಗಿ ಒಂದು ಬಜೆಟ್ ರೇಂಜ್ ಅಲ್ಲಿ, ಅಫೋರ್ಡೆಬಲ್ ರೇಂಜ್ ಅಲ್ಲಿ ಇರುವಂತ ಒಂದಷ್ಟು ಜ್ಯುವೆಲ್ರಿಗಳನ್ನು ತರ್ಸಿದೀನಿ. ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ. ಒಂದೊಂದೇ ನಾನು ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಹಾಗೆ ನೀವು ಕೂಡ ನಿಮ್ಮೆಲ್ಲಾ ಕೆಲಸಗಳನ್ನ ಮುಗಿಸ್ಕೊಂಡು ಆರಾಮಾಗಿ ಕುತ್ಕೊಂಡು ನನ್ನ ವಿಡಿಯೋವನ್ನ ನೋಡಿ ಅಂತ ಕೇಳ್ತೀನಿ. ಹಾಗೆ ಎಲ್ಲ ಪ್ರಾಡಕ್ಟ್ ಗಳ ಲಿಂಕ್ ಅನ್ನ ನಾನು ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ನಮ್ಮನ್ನ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮೂರು ಕಡೆನೂ ಫಾಲೋ ಮಾಡ್ಕೊಳ್ಬಹುದು. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ವೇರ್ ಮಾಡಿರುವಂತ ಈ ಸೀರೆ ಏನಿದೆ ಸಖತ್ತಾಗಿದೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಡೋಲಾ ಸಿಲ್ಕ್ ಸ್ಯಾರಿ ಆಗಿರುತ್ತೆ. ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ. ಸೊ ಇದ್ರ ಲಿಂಕ್ ಅನ್ನು ಕೂಡ ನಾನು ನಿಮ್ಗೆ ಎಲ್ಲಾ ಪ್ರಾಡಕ್ಟ್ ಗಳ ಲಿಂಕ್ ಜೊತೆ ಹಾಕಿರ್ತೀನಿ, ನೀವು ಚೆಕ್ ಮಾಡಬಹುದು. ಅದೇ ರೀತಿ ನಾನು ಜ್ಯುವೆಲ್ರಿ ಕೂಡ ಮೀಶೋದಿಂದಾನೇ ತರಿಸ್ಕೊಂಡಿದೀನಿ. ಇದು ನೋಡಿ, ನಿಮ್ಗೆ 3 ಎಳೆಯಿಂದ 3 ಎಳೆ ಬರುತ್ತೆ. ಗುಂಡು ಮಣಿ ಅಂತ ಹೇಳ್ತೀವಲ್ಲ, ಆ ರೀತಿಯಾದ ಒಂದು ಹಾರ ಆಗಿರುತ್ತೆ ಇದು. ತುಂಬಾ ಚೆನ್ನಾಗಿದೆ. ಹಾಗೆ ಇದ್ರ ಜೊತೆ ನಿಮ್ಗೆ ಬೆಂಡೋಲೆ ರೀತಿಯಾದ ಇಯರಿಂಗ್ಸ್ ಕೂಡ ಬಂದಿದೆ. ಬಟ್ ನಾನ್ ಅದನ್ನ ಹಾಕೊಂಡಿಲ್ಲ. ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ. ನಿಮ್ಗೆ ಇಷ್ಟ ಇದೆ ಹಾಕ್ಬೋದು. ಬಟ್ ನೆಕ್ ಪೀಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಇದ್ರ ಲಿಂಕ್ ಅನ್ನು ಕೂಡ ನಾನು ನಿಮ್ಗೆ ಎಲ್ಲಾ ಪ್ರಾಡಕ್ಟ್ ಗಳ ಜೊತೆ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಫಸ್ಟ್ ಒನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ಪೈಪ್ ಸೆಟ್ ಅಂತ ಹೇಳ್ತಾರಂತೆ. ಎರಡು ಕಡೆಗೂ ನಿಮಗೆ ಒಂದು ರೀತಿ ಪೈಪ್ ರೀತಿ ಬರುತ್ತೆ. ಹಾಗೆ ಸೆಂಟರಲ್ಲಿ ಬೇರೆ ಬೇರೆ ಕಲರ್ ಸ್ಟೋನ್ಸ್ ಕೂಡ ಅವೈಲೇಬಲ್ ಇದೆ. ನನಗೆ ಮರೂನ್ ಚೆನ್ನಾಗಿ ಅನ್ನಿಸ್ತು. ಹಾಗೆ ಇಯರಿಂಗ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನನಗಂತೂ ಇದನ್ನು ವೇರ್ ಮಾಡೋದಕ್ಕೂ ಕೂಡ ತುಂಬ ಕಂಫರ್ಟೇಬಲ್ ಆಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ವೇರ್ ಮಾಡಿದ್ದು ಕೂಡ ಹಾಕಿದ್ದೀನಿ ನೋಡಿ. ನೆಕ್ಸ್ಟ್ ಒನ್ ನಾನು ತರಿಸಿರೋದು ಇದು ಟ್ರೆಡಿಷ್ನಲ್ ಜ್ಯುವೆಲ್ರಿ. ಅಂದರೆ ಗೋಲ್ಡ್ ಥರನೇ ಕಾಣಿಸ್ಬೇಕು ಅಂತ ತುಂಬ ಜನರು ಇಷ್ಟಪಡ್ತಿರಲ್ವ, ಆ ರೀತಿ ಇದು ತುಂಬ ಚೆನ್ನಾಗಿದೆ. 3 ಎಳೆ ಬರ್ತಾ ಇದೆ. ಹಾಗೆ ಹಿಂದ್ಗಡೆಗೆ ನಿಮಗೆ ಚೈನ್ ಕೂಡ ಕೊಟ್ಟಿದ್ದಾರೆ. ಇದ್ರ ಜೊತೆ ಬೆಂಡೋಲೆ ಅಂತ ಹೇಳ್ತೀವಲ್ಲ, ಆ ಥರದ್ದು ಇಯರಿಂಗ್ಸ್ ಕೂಡ ಬಂದಿದೆ. ಹಿಂದ್ಗಡೆ ತಿರುಪೆ ಇದೆ, ನಿಮಗೆ ಪ್ರೆಸ್ಸಿಂಗ್ ಏನಲ್ಲ. ಹಾಗಾಗಿ 100% ಇದು ಗೋಲ್ಡ್ ಅನ್ನೋ ಥರನೇ ಕಾಣಿಸುವಂಥ ಒಂದು ಜ್ಯುವೆಲ್ರಿ. ನನಗೂ ಇದು ಕೂಡ ತುಂಬ ಇಷ್ಟ ಆಯಿತು. ಇಯರಿಂಗ್ಸ್ ಓಕೆ ಅಂತ ಅನ್ನಿಸ್ತು. ನೆಕ್ಸ್ಟ್ ಒನ್ ಇದು ನೋಡಿ, ತುಂಬ ಸಿಂಪಲ್ ಆಗಿ ಟ್ರೆಡಿಷ್ನಲ್ ಆಗಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಸಿಂಗಲ್ ಆಗಿ ಇದು ಒಂದೇ ಹಾಕ್ಕೊಂಡ್ರು ಸಾಕು. ಕೆಲವರು ತುಂಬ ಜ್ಯುವೆಲ್ರಿ ಇಷ್ಟಪಡಲ್ಲ, ಈ ಥರ ಸಿಂಪಲ್ ಆಗಿ ಹಾಕ್ಕೊಂಡ್ರು ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇಯರಿಂಗ್ಸ್ ಮಾತ್ರ ಸ್ವಲ್ಪ ಚಿಕ್ಕದು ಅಂತ ಅನ್ನಿಸ್ತು ನೋಡಿ. ಈ ಥರ ಇದೆ. ಬಟ್ ಇದು ಒಂದು ಸೆಟ್ಟಲ್ಲಿ ಬರ್ತಾ ಇರುವಂಥದ್ದು, ವರ್ತ್ ಬೈ. ನೆಕ್ಸ್ಟ್ ಒನ್ ನಾನು ತೋರಿಸ್ತಿರೋದು ಇದು ಸ್ವಲ್ಪ ನಿಮಗೆ ಗ್ರೀನ್ ಮತ್ತು ಮೆರೂನ್ ಕಾಂಬಿನೇಷನಲ್ಲಿ ಬ್ಯೂಟಿಫುಲ್ ಆಗಿದೆ. ಅರ್ಧ ಚಂದ್ರನ ಆಕೃತಿಯಲ್ಲಿ. ಹಾಗೆ ಅದಕ್ಕೆ ನವಿಲ್ ಇದೆ. ಹತ್ತಿರದಲ್ಲಿ ನಿಮಗೆ ಕಾಣಿಸ್ತಿದೆಯಾ ಇಲ್ವಾ ಗೊತ್ತಿಲ್ಲ. ನವಿಲ್ ಪ್ಯಾಟರ್ನ್ ಕೂಡ ಬಂದಿದೆ ಇದಕ್ಕೆ. ತುಂಬ ಚೆನ್ನಾಗಿದೆ. ಲೆಂತ್ ಕೂಡ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಹಿಂದ್ಗಡೆ ಥ್ರೆಡ್ ಕೊಟ್ಟಿರ್ತಾರೆ. ಇಯರಿಂಗ್ಸ್ ಕೂಡ ಸಿಕ್ಕಾಪಡೆ ಚೆನ್ನಾಗಿದೆ. ಇದರಲ್ಲಿ ನನಗೆ ನೆಕ್ ಪೀಸ್ಗಿಂತ ಇಯರಿಂಗ್ಸ್ ಇಷ್ಟ ಆಯಿತು. ನೆಕ್ಸ್ಟ್ ಒನ್ ನೋಡಿ, ಇದು ಟ್ರೆಡಿಷ್ನಲ್ ಜ್ಯುವೆಲ್ರಿ. ತಿರುಪತಿ ತಿಮ್ಮಪ್ಪ ಅಥವಾ ಶ್ರೀನಿವಾಸನ್ ಮುಖ ಇರುವಂಥದ್ದು ಒಂದು ಚೋಕರ್ ಆಗಿರುತ್ತೆ. ಸೈಡ್ಸ್ಗೆ ಎರಡು ನಿಮಗೆ ಗಿಳಿ ಈ ಥರದ್ದು ಒಂದು ಪ್ಯಾಟರ್ನ್ ಬಂದಿದೆ. ಚೆನ್ನಾಗಿದೆ. ಇದು ಕೂಡ ತುಂಬ ಟ್ರೆಂಡಿಂಗಲ್ಲಿತ್ತು ಇನ್ಸ್ಟಾಗ್ರಾಮ್ ತುಂಬಾ. ಅದನ್ನು ನೋಡಿನೇ ನಾನು ತರಿಸಿದೆ. ಇಷ್ಟ ಆಯಿತು ನನಗೆ. ಹಾಗೆ ಇದ್ರ ಜೊತೆ ಇಯರಿಂಗ್ಸ್ ನಿಮಗೆ ಜಸ್ಟ್ ಬರ್ಡ್ ರೀತಿಯಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ತಿರುಪತಿ ತಿಮ್ಮಪ್ಪಂದು ಏನು ಅಂದರೆ ಆ ಥರ ಚೋಕರ್ ರೀತಿ ಏನೂ ಇಲ್ಲ. ನೆಕ್ಸ್ಟ್ ಒನ್ ನಾನು ತೋರಿಸ್ತಿರೋದು ಇದು ನಿಮಗೆ ಒಂದು ರೀತಿ ಡಿಫ್ರೆಂಟ್ ಪ್ಯಾಟರ್ನ್ ಇದೆ ನೋಡಿ. ನೀವು ಅಬ್ಸರ್ವ್ ಮಾಡಿದ್ರೆ ಟಿಪಿಕಲ್ ನೆಕ್ ಪೀಸಸ್ ಎಲ್ಲ ಏನು ಬರುತ್ತೆ ಆ ಥರ ಇಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿದೆ. ಡಿಫ್ರೆಂಟ್ ಟ್ರೈ ಮಾಡೋಣ ಅಂತಿದ್ದವರು ಖಂಡಿತವಾಗಿ ತೊಗೊಳ್ಳಿ. ಇಯರಿಂಗ್ಸ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ಯಾವ ಥರ ಇದೆ ಅಂಥೇಳಿ. ಹಾಗೆ ನೆಕ್ಸ್ಟ್ ಒನ್ ನಾನು ತೋರಿಸ್ತಿರೋದು ಇದು ಕೂಡ ನಿಮಗೆ ಪಿಕಾಕ್ ಡಿಸೈನು ಟೆಂಪಲ್ ಜ್ಯುವೆಲ್ರಿ ಆಗಿರುತ್ತೆ. ಇದು ಕೂಡ ಚೋಕರ್, ಅಂದರೆ ಕೊರಳಿಗೆ ಹತ್ತವಾಗಿ ಇರುವಂಥದ್ದು. ಇದು ಕೂಡ ಸಿಂಗಲ್ ಹಾಕ್ಕೊಂಡ್ರೆ ಸಾಕು. ಅಥವಾ ಇದ್ರ ಜೊತೆಗೆ ಒಂದು ಮಂಗಲ್ ಸೂತ್ರ ಇದ್ದರೂ ಕೂಡ ನಡೆಯುತ್ತೆ. ತುಂಬ ಚೆನ್ನಾಗಿದೆ, ಎಲಿಗೆಂಟಾಗಿ ಕಾಣಿಸುತ್ತೆ. ಜಸ್ಟ್ ನಿಮ್ಮ ಸಿಂಪಲ್ ಸೀರೆ ಆದರೂ ಕೂಡ ಜ್ಯುವೆಲ್ರಿ ಎಲ್ಲ ಈ ಥರದ್ದು ಹಾಕ್ಕೊಂಡ್ಬಿಟ್ರೆ ಒಂದು ಹೈಲೈಟ್ ಆಗುತ್ತೆ ಅಂತ ಹೇಳ್ಬೋದು. ಇದ್ರ ಜೊತೆ ನನಗೆ ಜುಮ್ಕಾ ಬಂದಿದೆ. ಜುಮ್ಕಾ ಕೂಡ ತುಂಬ ಚೆನ್ನಾಗಿದೆ, ನಾನು ತೋರಿಸ್ತೀನಿ ನಿಮಗೆ. ನನಗಿದು ತುಂಬ ಇಷ್ಟ ಆಯಿತು. ಯಾಕಂದರೆ ಮೇಲ್ಗಡೆ ನೋಡಿ ಜುಮ್ಕಾ ಪ್ಯಾಟರ್ನಲ್ಲಿ ಇದು ಎದ್ದು ಕಾಣುತ್ತೆ ಈ ಥರ ಡಿಸೈನ್ ಇದ್ದರೆ. ಹಾಗಾಗಿ ನನಗಿದು ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಒನ್ ನಾನು ತೋರಿಸ್ತಿರೋದು ಇದು ಕೂಡ ಅಷ್ಟೇ ಒಂದು ರೀತಿ ಟ್ರೆಡಿಷ್ನಲ್ ಜ್ಯುವೆಲ್ರಿ ಥರನೇ ಅಂತ ಹೇಳ್ಬೋದು. ಗುಂಡು ಮಣಿ ಕಾಣಿಸುತ್ತೆ. ನಾನು ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೋಡಿ, ಇದರ ಪೆಂಡೆಂಟು ಇದರ ಹೈಲೈಟ್ ಅಂತ ಹೇಳ್ಬೋದು. ಮಹಾಲಕ್ಷ್ಮಿ ಕಾಣಿಸ್ತಿದೆ. ಹಾಗೆ ಹಿಂದ್ಗಡೆಗೆ ಈ ಥರ ನಿಮಗೆ ಚೈನ್ ಬರುತ್ತೆ. ಮಿಡ್ ಲೆಂತ್ ಅಂತ ಹೇಳ್ಬೋದು. ತೀರಾ ಚೋಕರು ಅಲ್ಲ, ಲಾಂಗ್ ಹಾರನೂ ಅಲ್ಲ, ಮಿಡ್ ಲೆಂತಲ್ಲಿ ಇರುತ್ತೆ. ಇದು ಸಖತ್ತಾಗಿ ಕಾಣಿಸುತ್ತೆ ಸಾರಿ ಮೇಲೆ.
ಡೆಫಿನೆಟ್ಲಿ ಮಸ್ಟ್ ಬೈ ಅಂತ ಹೇಳ್ತೀನಿ. ನೀವೇನಾದರೂ ಈ ಥರದೊಂದು ಜ್ಯುವೆಲ್ರಿ ಬೇಕು ಅಂತ ಹುಡುಕ್ತಿದ್ರೆ. ಹಾಗೆ ಇದ್ರ ಇಯರಿಂಗ್ಸ್ ಮಾತ್ರ ಸೂಪರ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ. ಇಯರಿಂಗ್ಸ್ ಜೊತೆಗೆ ಸರ ಹಾರವನ್ನು ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ. ನೆಕ್ಸ್ಟ್ ಒಂದು ನಾನು ತೋರಿಸ್ತಿರೋದು ಇದು ಮೆರೂನ್ ಕಲರ್ ಜ್ಯುವೆಲ್ರಿ ಬೇಕು ಅಂತ ಏನಾದರೂ ನೋಡ್ತಿದ್ರೆ ಈ ರೀತಿ ತೊಗೊಳ್ಬೋದು. ನೋಡಿ ಮೆರೂನ್ ಬೀಡ್ಸ್ ಬಂದಿರುತ್ತೆ ಇದಕ್ಕೆ. ಹಾಗೆ ಇದರಲ್ಲಿ ನಿಮಗೆ ಡಿಫ್ರೆಂಟ್ ಕಲರ್ ಆಪ್ಷನ್ಸ್ ಕೂಡ ಸಿಗುತ್ತೆ. ಹಾಗೆ ಇದರ ಪೆಂಡೆಂಟ್ ಇದರ ಹೈಲೈಟ್ ಹೆವಿ ಪೆಂಡೆಂಟ್ ಬಂದಿದೆ. 3 ಎಳೆಯಲ್ಲಿ ಈ ಒಂದು ಬೀಡ್ಸ್ ಬಂದಿದೆ. ಹಾಗೆ ಹಿಂದುಗಡೆಗೂ ಕೂಡ ನಿಮಗೆ ಲಕ್ಷ್ಮಿ ಜಾಯಿಂಟ್ ರೀತಿ ಒಂದು ರೀತಿ ಆ್ಯಂಟಿಕ್ ಜ್ಯುವೆಲ್ರಿ ಎಲ್ಲ ಇರುತ್ತಲ್ಲ ಆ ರೀತಿ ಪ್ಯಾಟರ್ನಲ್ಲಿ ಬಂದಿದೆ. ಇದು ಸಖತ್ ಬ್ಯೂಟಿಫುಲ್ಲಾಗಿ ತುಂಬಾ ಚೆನ್ನಾಗಿದೆ. ವರ್ತಿ ಅಂತ ಅನ್ನಿಸ್ತು ನನಗೆ. ಪರ್ಚೇಸ್ ಮಾಡಿಕೊಂಡ್ರೆ ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಅಪರೂಪಕ್ಕೆ ಯೂಸ್ ಮಾಡಿ ನಂತರ ಅದನ್ನು ನೀಟಾಗಿ ಡಬ್ಬಿಯಲ್ಲಿ ಹಾಕಿಟ್ರೆ ಒಂದು ಸ್ವಲ್ಪ ಕಾಟನ್ ಮತ್ತು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಚೆನ್ನಾಗೇ ಇರುತ್ತೆ. ರಫ್ ಯೂಸ್ ಮಾಡೋದು, ಬೆವರು ಅಲ್ಲಿ ಹಾಕ್ಕೊಳ್ಳೋದು ಆ ಥರ ಎಲ್ಲ ಮಾಡ್ಕೊಬಾರ್ದು. ಸೊ ನೋಡಿದ್ರಲ್ವಾ, ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನಮ್ಮ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಮತ್ತೊಂದು ಹೊಸ ಹಾಲ್ ವಿಡಿಯೋದೊಡನೆ ಭೇಟಿಯಾಗೋಣ. ಹಾಗೆ ಪ್ರಾಡಕ್ಟ್ ಗಳ ಲಿಂಕಿಗೋಸ್ಕರ ನೀವು ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅನ್ನ ಚೆಕ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಎಲ್ರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್ ಅಂಡ್ ಬೈ.